ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಬೇಳೆ ಸಾಂಬಾರು ಮಾಡಿದ್ದೀನಿ. ಮತ್ತು ನಿನ್ನೆ ಏನಾಯಿತು, ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡೋಗೋಕ್ಕೆ. ಮತ್ತು ಬೀಕ್ರೋಟ್ ಪಲ್ಯ ಮಾಡಿದ್ದೀನಿ, ಮತ್ತು ಅನ್ನ ಮಾಡಿದ್ದೀನಿ, ಮತ್ತು ಮೆಂತ್ಯ ಚಪಾತಿ ಮಾಡಿದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ, ಅಡುಗೆ ಮಾಡ್ತಾಳೆ ಇಲ್ಲ ಅಂತ ಡೌಟ್ ಕೆಲವೊಬ್ಬರಿಗೆ. ಅದಕ್ಕೆ ಅಡುಗೆ ಮಾಡ್ತೀನೋ ಇಲ್ಲೋ ನೀವೇ ನೋಡಿ ಫ್ರೆಂಡ್. ಈ ಥರನೂ ಜನ ಇರ್ತಾರೆ, ಅಯ್ಯೋ ರೊಟ್ಟಿ ಬರಲ್ವಾ ನೀವು ಸೊಸೆಗೆ ಅಂತ ಕೇಳ್ತಾರಂತೆ. ಅವ್ರಿಗೆ ಡೈಲಿ ಮಾಡಿ ಕರೆದು ತೋರಿಸ್ಬೇಕು ಫ್ರೆಂಡ್. ತಮ್ಮ ಸೊಸೆರು ಹೆಂಗೆ ನೋಡ್ಕೊತಾರೆ ಅಂತ ಅವ್ರಿಗೆ ಅರಿವು ಇರೋಲ್ಲ. ಬೇರೆ ಸೊಸೆರ ಬಗ್ಗೆ ಮಾತಾಡೋಕ್ಕೆ ತುಂಬ ಅರಿವು ಇರುತ್ತೆ ಅವ್ರಿಗೆ. ತಮ್ಮ ತಾಟಲ್ಲಿ ಹೆಗ್ಗಣನೆ ಬಿದ್ದಿರುತ್ತೆ, ಬೇರೆ ತಾಟಲ್ಲಿ ಎತ್ತಕ್ಕೆ ಬರ್ತಾರೆ ಫ್ರೆಂಡ್. ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಅವ್ರಿಗೆ ಏನಂದರೆ ಬೇರೆಯವ್ರದ್ದು ಮಾತಾಡೋವ್ರಿಗೂ ಅರ್ಗಲ್ಲ ಫ್ರೆಂಡ್. ಅರ್ಗಲ್ಲ ಅಂಥವ್ರು ಜನ ಜೊತೆ ಸಾಹಸನೆ ಮಾಡಬಾರ್ದು, ದೂರನೇ ಇರಬೇಕು. ಯಾಕಂದರೆ ಅತ್ತೆ ಸೊಸೆ ಚೆನ್ನಾಗಿದ್ದರೆ ಬೇರೆ ಮೂರನೇದವರಿಗೆ ಆಗೋದೇ ಇಲ್ಲ. ಆ ಥರ ಅಯ್ಯೋರು ನಿಮ್ಮ ಸೊಸೆಗೆ ರೊಟ್ಟಿ ಬರುತ್ತಾ, ಇಲ್ಲ ಅನ್ನ ಸಾಂಬಾರು ಮಾಡ್ತಾರಾ ಅಂತ ಕೇಳ್ತಾರೆ. ನೋಡಿ ಫ್ರೆಂಡ್, ಬೆಳಗ್ಗೆನೇ ನೋಡಿ, ನೀವೇ ನೋಡಿ. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಇದಕ್ಕೋಸ್ಕರನೇ, ಇಂಥ ಜನಗಳಿಗೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನಾನು. ನೋಡಿ ನೀವೇ ಅವ್ರಿಗೇನು ಉಪವಾಸ ಹಾಕ್ತೀರಾ ಫ್ರೆಂಡ್? ಹೇಳಿ ನೀವೇ. ಎಷ್ಟೇ ಟೈಮ್ ಆದರೂ ನಾನು ಒಂದೊಂದು ಸರಿ ಊಟನೇ ಮಾಡಲ್ಲ ಫ್ರೆಂಡ್, ಹಂಗೆ ಹೋಗ್ತೀನಿ. ಇವಾಗ ನೋಡ್ರಿ 9 ಗಂಟೆ ಆಗಿದೆ, ಇನ್ನೇನು ಟಿಫನ್ ತೊಗೊಂಡು ಹೋಗ್ಬೇಕು ನಾನು. ಆದರೂ ಅಲ್ಲಿ ಹೋಗಿ ಊಟ ಮಾಡ್ತೀನಿ, ಎಷ್ಟು ಟೈಮ್ ಆದರೂ ಕೂಡ. ಅಂಥ ಜನಗಳಿಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ನಿಜವಾಗ್ಲೂ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತಮ್ಮ ಸೊಸೆರು ಆಚೆ ಹಾಕಿರ್ತಾರಲ್ಲ ಅಂತ ಅದು ಅರಿವು ಇರೋಲ್ಲ. ಫಸ್ಟ್ ನಮ್ಮ ಮನೇದು ನೋಡ್ಕೊಳ್ಳೋಣ, ನಮ್ಮ ಮನೇದು ಮಾತಾಡೋಣ, ಬೇರೆ ಬಗ್ಗೆ ಏನಕ್ಕೆ ಮಾತಾಡೋಣ ಅಂತ ಬುದ್ಧಿನೇ ಇಲ್ಲ. ಏಜ್ ಆಗಿರುತ್ತೆ, ಬುದ್ಧಿ ಮಾತ್ರ ಬೆಳೆದಿರಲ್ಲ ಅವ್ರಿಗೆ ನಿಜವಾಗ್ಲೂ. ನಾವು ನೋಡ್ರಿ, ನಾವು ಯಾರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ನಾವು ಹಾಡೋದು ಬೇಡ, ಆಡಿಸ್ಕೋದು ಬೇಡ ಫ್ರೆಂಡ್. ಕೆಲಸ ಆಯಿತು, ನಾವಾಯಿತು, ನಮ್ಮ ಮನೆ ಆಯಿತು, ಇದೇ ನೋಡಿ. ಬೆಳಗ್ಗೆ ಟೆನ್ಷನ್ ಆಗಿಬಿಡುತ್ತೆ ಈ ಥರ ಎಲ್ಲ ಮಾತಾಡಿದ್ರೆ. ಓಕೆ ಫ್ರೆಂಡ್, ನಾನು ಟಿಫನ್ ಕಟ್ಕೊಂಡು ಹೋಗ್ತೀನಿ, ಟೈಮ್ ಆಗಿದೆ. ಇಂಥವ್ರ ಜೊತೆಗೆ ಎದುರುಗಡೆ ಚೆನ್ನಾಗಿ ಭಾಳ ಬದುಕಬೇಕು. ಫಸ್ಟು ನಮ್ಮ ಮನೆಯಲ್ಲಿ ಒಂದೇ ಗುಟ್ಟ ಇದ್ದರೆ ಬೇರೆಯವ್ರು ಮೂರನೇದವ್ರು ಮೂಗು ತೂರಲ್ಲ ಫ್ರೆಂಡ್. ನಮ್ಮ ಮನೆಯಲ್ಲಿ ಒಂದೇ ಗುಟ್ಟ ಇಲ್ಲ ಅಂದರೆ ಬೇರೆಯವರು ಮೂಗು ತೂರ್ತಾರೆ, ಬೇರೆಯವರು ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ನೋಡ್ರಿ 9:10 ಆಗಿದೆ. ಇಷ್ಟೊತ್ತಿಗೂ ನಾವು ಇದ್ದರೆ ಅಲ್ಲೂ ಉಗುಳಿಸ್ಕೊಬೇಕು, ನಾವಿಲ್ಲೂ ಉಗುಳಿಸ್ಕೊಂಡು ಕೆಲಸ ಮಾಡ್ತೀವಿ. ಬೇರೆಯವ್ರಿಗೆ ಏನು ನೋಯುತ್ತೆ ಹೇಳ್ರಿ, ಮತ್ತು ಹಿಂಗೆ ಅನ್ಬೇಕಾಗುತ್ತೆ. ಕೆಲಸಕ್ಕೆ ಟೈಮ್ ಆಗುತ್ತೆ. ಎಲ್ಲ ಮನಸ್ಸು ಹೊಡಿಬೇಕಂತ ಸಾಧ್ಯನೇ ಇಲ್ಲ. ನಮ್ಮ ಮನೇಲಿ ಯಾರೂ ಮನಸ್ಸು ಹೊಡೆಯಲ್ಲ. ಬೇರೆಯವ್ರು ಮೂರನೇದವ್ರು ಬಂದು ಹೊಡಿಬೇಕನ್ನೋ ಆಸೆ ಐತಿ. ಅದು ಏನೇ ಮಾಡಿದ್ರು ತ್ರಿಪುರ್ಲಾಗರ ಹಾಕಿದ್ರೂ ಏನೂ ಆಗೋಲ್ಲ. ಅಷ್ಟು ಕೆಲಸದಿಂದ ಬಂದಿದ್ದೀನಿ ನೋಡಿರಿ. ಟೀ ಇಡಬೇಕು. ಇದು ನೋಡಿರಿ, ನಿನ್ನೆ ಮೊನ್ನೆ ಮಾಡಿರೋ ರೊಟ್ಟಿ ಇನ್ನೂ ಇದೆ ನೋಡಿ. ಸಾಕ್ಷಿಗೆ ಅವ್ರು ಯಾರು ಹೇಳಿದಾರೋ ಅವ್ರಿಗೋಸ್ಕರ ತೋರ್ಸಾಕಿದ್ದು ನಾವು ಮಾಡಿರೋ ರೊಟ್ಟಿ ಐತೆ ನೋಡಿ. ಅವ್ರು ಸಜ್ಜದ ರೊಟ್ಟಿ ಉಣ್ತಾರೆ, ಸಜ್ಜದ ರೊಟ್ಟಿ ಮಾಡಿದ್ದೀರಿ ನೋಡಿ. ಸಾಕ ಇನ್ನೂ ಬೇಕು ಸಾಕ್ಷಿಗೆ. ಇಂಥ ಜನಗಳ ಜೊತೆಗೆ ಇರಬೇಕು ನೋಡಿ. ಇಂದ ಬಂದು ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ 5 ಹಪ್ಪಳ ಕರೆದಿದ್ದೀನಿ, 5 ಹಪ್ಪಳ. ಆಮೇಲೆ ಉಪ್ಪು ತಳಿಸಿದ್ದೀನಿ. ಕೆಲಸದಿಂದ ಬಂದು ಇನ್ನು ಬೆಳಗ್ಗೆ ಮಾಡಿದ್ರೆ ಅಡುಗೆ ಐತೆ ನೋಡಿ. ಇನ್ನು ಚಪಾತಿ ಐತೆ, ಇನ್ನೂ ಅನ್ನ ಐತೆ, ಇನ್ನೂ ಅನ್ನ ಐತೆ, ಇನ್ನೂ ಸಾಂಬಾರು ಐತೆ. ಓಕೆ ಫ್ರೆಂಡ್, ಊಟ ಮಾಡೋಣ ಬನ್ನಿ. ಎಲ್ಲ ಆಯಿತು. ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನಾಗಿ ತೊಳೆದಿದ್ದೀನಿ, ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೇಲಿ ಇನ್ನೂ ಒಬ್ಬರು ಬರೋ ಊಟ ಮಾಡೋಷ್ಟು ಇದೆ ನೋಡಿ. ಸುಮ್ಮನೆ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಇದೇ ಅನ್ನಕ್ಕೆ ಎಷ್ಟೋ ಬಡ್ದಾಡ್ತೀವಿ ನಾವು. ಅದೇ ಅನ್ನ ಇಲ್ಲ ಅಂದರೆ ಉಪವಾಸ ಬೀಳಬೇಕಾಗುತ್ತೆ. ಅಂಥ ಜನಗಳಿಗೆ ವಿಡಿಯೋ ಮಾಡಬೇಕು ಆಗುತ್ತೆ. ನಿಜವಲ್ಲೂ ನಂಗೆ ವಿಡಿಯೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇಂಥ ಜನಗಳಿಗೋಸ್ಕರ ವಿಡಿಯೋ ಮಾಡೋಂಗಾಯ್ತು. ಒಂದು ರೀತಿಲಿ ಎಲ್ಲ ಒಳ್ಳೇದಾಯಿತು. ಅವ್ರು ಏನೇ ಕೆಟ್ಟದಾಗಿ ಮಾಡಿದ್ರು ನಮ್ಗೆ ಒಳ್ಳೇದೇ ಆಗ್ತಾಯಿದೆ. ಒಳ್ಳೇದೇ ಆಗಲಿ. ಅವ್ರು ಬೈತಾ ಇರಬೇಕು, ನಾವು ಮುಂದೆ ಚೆನ್ನಾಗಿ ಬೆಳೀತಾ ಇರಬೇಕು ಅನ್ನೋ ಆಸೆ. ಅಂದರೆ ನಮ್ಮ ಕರ್ಮಗಳೆಲ್ಲ ಅವ್ರು ತೊಳ್ಕೊಳ್ಳಿ ಅಂತ ನಾನು ದೇವ್ರ ಹತ್ರ ಅಷ್ಟೇ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಕರ್ಮ ಇಳೀಲಿ, ಅವ್ರ ಕರ್ಮ ಹೆಚ್ಚಿಗೆ ಆಗಲಿ ಅಂತ. ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದೇ ಒಂದು ಕಡೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.